ನಿಮ್ಮ ಮನೆ ಅಭಿವೃದ್ಧಿಯೇ ಆಗದೇ ಇರಲು ಕೆಲವು ಕಾರಣಗಳಿರುತ್ತೆ. ಅದನ್ನು ಸರಿಪಡಿಸಿಕೊಂಡ್ರೆ ಸಾಕು. ಹೌದು ವೀಕ್ಷಕರೇ, ಮನೆಯಲ್ಲಿ ದಾರಿದ್ರ್ಯ ಒಕ್ಕರಿಸೋದಕ್ಕೆ ಒಂದಷ್ಟು ಕಾರಣಗಳಿರುತ್ತೆ. ಅದನ್ನೆಲ್ಲ ಹೋಗಲಾಡಿಸೋದಕ್ಕೆ ನಿಮ್ಮ ಹತ್ರನೇ ಸೊಲ್ಯೂಷನ್ ಕೂಡ ಇರುತ್ತೆ. ನೀವು ಅದನ್ನು ಮಾಡಬಹುದು. ನಾವೆಲ್ಲೇ ಹೋಗಲಿ, ಎಷ್ಟೇ ವೈಭವಯುತ ಸ್ಥಾನದಲ್ಲಿ ಕಳೆದ್ರೂ ಅತ್ಯಂತ ಸಂತೋಷ ಮತ್ತು ನೆಮ್ಮದಿ ಸಿಗುವ ಸ್ಥಾನ ಅಂದರೆ ಅದು ನಮ್ಮ ಮನೆ ಮಾತ್ರ. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಮನೆ ಉದ್ಧಾರ ಆಗ್ತಾ ಇಲ್ಲ, ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತ ನೀವು ಚಿಂತೆ ಮಾಡೋದಾದರೆ ಒಂದಷ್ಟು ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆ ತಪ್ಪುಗಳನ್ನು ಮಾಡಬೇಡಿ. ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಮಕ್ಕಳಿಗೂ ತೋರಿಸಿ. ಯಾಕಂದರೆ ಯಾವೆಲ್ಲ ತಪ್ಪು ಮಾಡಬಾರ್ದು ಅನ್ನೋದು ಅವರಿಗೂ ಅರಿವಾಗುತ್ತೆ. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮಿಸ್ ಮಾಡದೆ ಚಾನಲನ್ನು ಲೈಕ್ ಮಾಡ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಮನೆಯ ಏಳಿಗೆಯನ್ನು ಬಯಸೋದಾದರೆ, ನೆಮ್ಮದಿಯ ಜೀವನವನ್ನು ಬಯಸೋದಾದರೆ, ಶ್ರೀ ಲಕ್ಷ್ಮೀನಾರಾಯಣರ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಇರಬೇಕು ಅಂತ ಬಯಸಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಲಕ್ಷ್ಮೀನಾರಾಯಣಾಯ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಇದು ಕುಬೇರ ದೇವರ ಆಶೀರ್ವಾದದ ಮಂತ್ರ ಅಂತಲೇ ಹೇಳಬಹುದು. ನೀವು ನಿಮ್ಮ ಪರ್ಸ್ ಅಥವಾ ವ್ಯಾಲೆಟ್ನಲ್ಲಿ ಚಿಲ್ಲರೆ ಹಣ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡೋದನ್ನು ತಪ್ಪಿಸಿ. ಅವೆರಡು ಒಟ್ಟಿಗೆ ಇರಬಾರ್ದು. ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಹಾಗೆ ಎದ್ದು ಬರಬೇಡಿ. ನಾಗರ ಪೂಜೆ ಮಾಡುವ ಪದ್ಧತಿಯನ್ನು ಅನುಸರಿಸದೇ ಇದ್ದರೆ ನಿಮಗೆ ದಾರಿದ್ರ್ಯ ಬರುತ್ತೆ. ಹರಕೆ ಮಾಡಿ ನೆನಪಿದ್ರೂ ತೀರಿಸದೇ ಇರೋದು ತುಂಬ ದೊಡ್ಡ ತಪ್ಪು. ನೆಕ್ಸ್ಟು, ಮನೆಯನ್ನು ಅಶುದ್ಧವಾಗಿಡೋದು, ವಸ್ತುಗಳನ್ನು ಸರಿಯಾಗಿ ಜೋಡಿಸದೆ ಅಲ್ಲಿ ಇಲ್ಲಿ ಚೆಲ್ಲೋದು ತಪ್ಪು. ಹೊತ್ತು ಮುಳುಗಿ ಕತ್ಲಾದರೂ ಮನೆಯ ದೀಪ ಹಚ್ಚದೆ ಕತ್ಲಲ್ಲೇ ಇರೋದು, ದೇವರ ಮುಂದೆ ದೀಪ ಹಚ್ಚದೇ ಇರೋದು, ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ ವಾತಾವರಣ ಸೃಷ್ಟಿಯಾಗುತ್ತೆ. ದಿನನಿತ್ಯ ಸ್ನಾನ ಮಾಡದೆ ಹಾಗೆ ಇರೋದು, ಜೊತೆಗೆ ಅಡುಗೆ ಮನೆಯನ್ನು ತುಂಬ ಕೆಟ್ಟದಾಗಿ ಇಡಿಸ್ಕೊಳ್ಳೋದು, ಕೊಳಕು ಮತ್ತು ಹರಿದ ಬಟ್ಟೆಗಳನ್ನು ಧರಿಸೋದು, ಸದಾ ಬೇರೆಯವರ ಅಥವಾ ಬೇರೆಯವರ ಮನೆಯಿಂದ ಏನನ್ನಾದರೂ ತಗೊಂಡು ಬರೋದು, ಅದು ತುಂಬ ದೊಡ್ಡ ತಪ್ಪು. ಅದು ಸಾಲವಿದ್ದಂತೆ. ಇನ್ನು ಮುರಿದ ಬಾಚಣಿಗೆಯಿಂದ ತಲೆ ಬಾಚೋದು ಅಥವಾ ಮುಸ್ಸಂಜೆಯಲ್ಲಿ ತಲೆ ಬಾಚೋದು, ಇನ್ನು ಶುಕ್ರವಾರ ಮಂಗಳವಾರ ಉಗುರು ಕತ್ತರಿಸೋದು ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನ ಉಗುರು ಕತ್ತರಿಸೋದು, ಮುಸ್ಸಂಜೆಯಲ್ಲಿ ತಲೆ ಬಾಚಿಕೊಳ್ಳೋದು, ಮನೆ ಮುಂದೆ ಚಪ್ಪಲಿಗಳನ್ನು ಹಾಗೆ ಬಿಡೋದು, ಹಲ್ಲು ಕಚ್ಚೋದು, ಉಗುರು ಕಡಿಯೋದು, ಹೊತ್ತಿಲ್ಲದ ಹೊತ್ತಲ್ಲಿ ನಿದ್ರೆ ಮಾಡೋದು, ತಡವಾಗಿ ಊಟ ಮಾಡೋದು, ಸ್ನಾನ ಮಾಡೋದು, ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ತೆಗೆಯೋದು, ಅದು ಬೇಕು ಇದು ಬೇಕು ಅಂತ ಗಂಡನ ಜೊತೆ ಜಗಳ ಆಡೋದು, ದೇವರ ಕುಣೆ ಸ್ವಚ್ಛ ಮಾಡದೇ ಇರೋದು ಅಥವಾ ದೇವರ ಪೂಜೆಯನ್ನು ಮಾಡದೇ ಇರೋದು, ಒಡೆದ ಕನ್ನಡಿಯನ್ನು ಅಥವಾ ಒಡೆದ ಯಾವುದೇ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದು, ಮತ್ತು ಅದರಲ್ಲಿ ಮುಖ ನೋಡ್ಕೊಳ್ಳೋದು, ಇನ್ನು ಸೂರ್ಯೋದಯವಾದರೂ ಬಹಳ ಹೊತ್ತಿನವರೆಗೂ ಮಲ್ಕೊಳ್ಳೋದು, ತಡವಾಗಿ ಎದ್ದೇಳೋದು, ಇವೆಲ್ಲವೂ ಕೂಡ ದಾರಿದ್ರ್ಯದ ಸಂಕೇತ ಆಗಿರುತ್ತೆ. ಜೊತೆಗೆ ಇನ್ನು ಬೆಡ್ ಮೇಲೆ ಕುಳಿತು ಊಟ ಮಾಡೋದು ಕೂಡ ನಿಷಿದ್ಧ. ಸದಾ ಶೌಚಾಲಯದ ಬಾಗಿಲನ್ನು ತೆರೆದಿಡೋದು, ಬಟ್ಲ ಮನೆಯನ್ನು ಓಪನ್ ಆಗಿ ಇಟ್ಕೊಳ್ಳೋದು, ಅದನ್ನ ತುಂಬ ಗಬ್ಬಾಗಿ ಇಟ್ಕೊಳ್ಳೋದು, ಕೈಕಾಲುಗಳನ್ನು ಅಲ್ಗಾಡಿಸ್ತಾ ದೊಡ್ಡವ್ರ ಮುಂದೆ ಕೂರೋದು ಅಥವಾ ಕಾಲ್ನಿ ಇಟ್ಕೊಂಡು ಕೂರೋದು, ಮನೆಗೆ ಅತಿಥಿಗಳು ಬರ್ತಾರೆ ಅಂತ ತಿಳಿದು ಬೇಜಾರು ಮಾಡ್ಕೊಳ್ಳೋದು, ಅತಿಥಿಗಳಿಗೆ ಮರ್ಯಾದೆ ಕೊಡದೆ ಮನಸ್ಸನ್ನು ನೋಯಿಸಿ ಅವ್ರನ್ನ ವಾಪಸ್ ಕಳಿಸೋದು, ಅವರೊಂದಿಗೆ ಒರಟಾಗಿ ಅಸಭ್ಯವಾಗಿ ಮಾತಾಡೋದು ಅಥವಾ ಅಣಗಿಸಿ ಮಾತಾಡೋದು, ಅಡುಗೆ ಮನೆಯನ್ನು ಗಲೀಜಾಗಿ ಇಟ್ಕೊಳ್ಳೋದು, ಇನ್ನು ಪ್ರತಿದಿನ ತಿಂದಂಥ ಆಹಾರದ ಪದಾರ್ಥ ತಟ್ಟೆ ಲೋಟಗಳೇನಿರುತ್ತೆ ಅಂದಿನ ನೈಟೇ ಅದನ್ನ ಆ ರಾತ್ರಿಯಲ್ಲೇ ತೊಳೆದಿಡಬೇಕಾಗತ್ತೆ. ಅದನ್ನು ಹಾಗೆ ಎಂಜಲ ತಟ್ಟೆಯನ್ನು ಸಿಂಕ್ಗಳಲ್ಲಿ ಅಥವಾ ಮನೆಯ ಮೂಲೆಗಳಲ್ಲಿ ಇಡೋದು, ಮನೆಯಲ್ಲಿ ಇನ್ನು ನಳಗಳು ಸೋರ್ತಾ ಇದ್ದರೆ ಸರಿ ಮಾಡಿಸದೆ ಹಾಗೆ ಬಿಡೋದು, ಎಲ್ಲೂ ಕೂಡ ನೀರು ಹರಿಬಾರ್ದು. ಹಿರಿಯರಿಗೆ ಗೌರವ ಕೊಡದೇ ಇರೋದು, ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸೋದು, ಹಿರಿಯರನ್ನು ಏಕವಚನದಲ್ಲಿ ಮಾತನಾಡಿಸೋದು, ಜೊತೆಗೆ ಇನ್ನು ಕಾಲ ಮೇಲೆ ಕಾಲಾಕಿ ದೊಡ್ಡವರ ಮುಂದೆ ಕೂತ್ಕೊಳ್ಳೋದು, ಮಲಗೆದ್ದಾಗ ತಾಳಿಸರ ಬೆನ್ನಿಗಿದ್ರು ಗಮನಿಸದೆ ಹಾಗೆ ಇರೋದು, ಹಿರಿಯರ ಕಾರ್ಯ ಮಾಡದೇ ಇರೋದು, ಆಮೇಲೆ ಈ ರೀತಿ ಅಲ್ಲ, ಇದೆಲ್ಲವೂ ಕೂಡ ದಾರಿದ್ರ್ಯದ ಲಕ್ಷಣಗಳು ಅಂತಲೇ ಹೇಳ್ಬೋದು. ಇನ್ನು ದೇವರ ಪೂಜಾ ಸಾಮಗ್ರಿ ಮೊಂಡವಾಗಿದ್ರೆ ಅಥವಾ ಸವದಿದ್ರು ಅದನ್ನೇ ಮತ್ತೆ ಮತ್ತೆ ಬಳಸೋದು, ಮಂಗಳಾರತಿ ಮಾಡುವಾಗ ಒಂದು ಹೂ ಜೊತೆಯಲ್ಲಿಟ್ಟು ಅದನ್ನು ಆರತಿ ಮಾಡದೇ ಇರೋದು, ದೇವ್ರಿಗೆ ಸಮರ್ಪಿಸಬೇಕಾಗಿರೋದೇ ಪುಷ್ಪ, ಅದನ್ನು ಇಡದೆ ಹಾಗೆ ಮಾಡೋದು, ಹಾಲು ನೀರನ್ನು ಒಟ್ಟಿಗೆ ತರೋದು, ಹಾಲು ಕಾಯಿಸೋ ಪಾತ್ರೆ ಶುಭ್ರವಾಗಿ ಇಲ್ಲದೇ ಇರೋದು, ಹೂ ಬೇಡ ಅನ್ನೋದು, ಅದರ ಬದಲು ನಾಳೆ ಕೊಳ್ತೀನಿ ಅಂತ ಹೇಳೋದು, ಇದೆಲ್ಲವೂ ಕೂಡ ತಪ್ಪು ವೀಕ್ಷಕರೇ. ಇವೆಲ್ಲದರ ಜೊತೆ ಇನ್ನೊಂದಷ್ಟು ತಪ್ಪು ವಿಚಾರಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮತ್ತೆಂದು ಅದನ್ನು ಮಾಡುವುದಿಲ್ಲ. ವರ್ಷಕ್ಕೆ ಒಮ್ಮೆಯಾದರೂ ನಿಮ್ಮ ಕೈಲಾಗುವಂಥದ್ದು ಸರಿ ಯಾರಿಗಾದರೂ ಊಟ ಬಟ್ಟೆ ದಾನ ಮಾಡಿ. ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋನ ಇಡಬಾರ್ದು. ರೊಟ್ಟಿ ಹಂಚನ್ನು ಬೋರಲು ಹಾಕಿದರೆ ಅದನ್ನು ಕೂಡ ತೆಗೆದಿಡಿ. ಹೆಣ್ಣು ಮಕ್ಕಳನ್ನು ಕೀಳಾಗಿ ನಡೆಸ್ಕೊಳ್ಳುವ ಮನೆಯಲ್ಲಿ ಎಂದಿಗೂ ಸಂತೋಷ ಏಳಿಗೆ ಇರೋದಕ್ಕೆ ಸಾಧ್ಯವಿಲ್ಲ. ಗಂಡನರು ತಮ್ಮ ತಮ್ಮ ಹೆಂಡತಿಯರನ್ನು ಮೊದಲಿಗೆ ರೆಸ್ಪೆಕ್ಟ್ ಮಾಡಬೇಕು. ಅವರ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು. ಯಾರೂ ಆಗಲಿ ಮುಸ್ಸಂಜೆಯನ್ನು ನೋಡದೆ ಕಣ್ಣೀರು ಹಾಕಬಾರ್ದು. ಮೊಂಡು ಪೊರಕೆಯನ್ನು ಬಳಸಬಾರ್ದು.
ಇನ್ನು ಪೊರಕೆಯನ್ನು ಮೂಲೆಯಲ್ಲಿ ಇಡಬಾರ್ದು, ನೇತು ಹಾಕಬೇಕು, ಯಾವುದಾದ್ರೂ ಒಂದು ಮೂಳೆಗೆ ನೇತು ಹಾಕಬೇಕು. ಹಾಸಿಗೆಯನ್ನು ಪೊರಕೆಯಿಂದ ಕ್ಲೀನ್ ಮಾಡಬಾರ್ದು. ತುದಿ ಮುರಿಯದ ಹಣ್ಣುಗಳನ್ನು ನೈವೇದ್ಯ ಮಾಡಬಾರ್ದು. ದೇವರಿಗೆ ನೈವೇದ್ಯವನ್ನು ಪೇಪರ್ ಅಥವಾ ಪ್ಲಾಸ್ಟಿಕ್ ಪ್ಲೇಟ್ನಲ್ಲಿ ಇಡಬಾರ್ದು. ಟವಲ್, ಚಿಕ್ಕ ಚಾಪೆ, ಮಣೆ ಯಾವುದು ಹಾಕಿಕೊಳ್ಳದೆ ನೆಲದ ಮೇಲೆ ಕುಳಿತು ಪೂಜೆ ಮಾಡಬಾರ್ದು. ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಪಾದಗಳನ್ನು ತೊಳೆದುಕೊಳ್ಬಾರ್ದು. ಇನ್ನು ಮುರಿದ ಬಾಚಣಿಗೆ ರಾಹುವಿನ ತತ್ವ ಹೊಂದಿರುತ್ತೆ, ಅದು ಬಡತನ ತರುತ್ತೆ. ಇವೆಲ್ಲವೂ ಕೂಡ ಮಾಡಬಾರ್ದಂಥ ಕೆಲಸಗಳು. ಇದನ್ನು ನೀವು ಮಾಡಬೇಡಿ, ಇದೆಲ್ಲವೂ ಕೂಡ ದಾರಿದ್ರ್ಯಕ್ಕೆ ನಾಂದಿ ಹಾಡುತ್ತೆ. ಹಾಗಾಗಿ ಈ ಎಲ್ಲ ಕೆಲಸಗಳನ್ನು ಮಾಡೋದನ್ನು ನಿಷಿದ್ಧ ಅಂತ ಹೇಳಲಾಗುತ್ತೆ ಪುರಾಣ ಪ್ರಕಾರದ ಪ್ರಕಾರ. ನೀವು ಕೂಡ ಈ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಹಿಂದೆ ನಿಲ್ಲಿಸಿ, ಮತ್ತೆಂದಿಗೂ ಈ ತಪ್ಪುಗಳನ್ನು ಮಾಡಬೇಡಿ ವೀಕ್ಷಕರೇ. ದಾರಿದ್ರ್ಯವನ್ನು ತಂದುಕೊಡಬೇಡಿ, ನೆಮ್ಮದಿಯ ಜೀವನವನ್ನು ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂಥ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.